ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಇದು ಆಲ್ಮೋಸ್ಟ್ ಸೆಕೆಂಡ್ ವಿಡಿಯೋ ಅನಿಸುತ್ತೆ. ವೆರಿ ಇಂಪಾರ್ಟೆಂಟು. ಲಾಸ್ಟ್ ಡೇಟ್ವರೆಗೂ ಬಂದಿದ್ದೀವಿ. ಇನ್ನೂ ಈ ವಿಡಿಯೋನ ಇಷ್ಟೊಂದು ಸಾರಿ ಎಚ್ಚರ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಲಿಂಕ್ ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಬೇಗನೆ ಜಾಯ್ನ್ ಆಗಿ. ನಿಮ್ಗೆ ಲಿಂಕ್ ಬೇಕಾದ್ರೆ ಸಿಗುತ್ತೆ, ಇಲ್ಲ ನಿಮಗೆ ಸರ್ಚ್ ಮಾಡಿದ್ರು ಸಿಗುತ್ತೆ. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26 ಅಂತಂದು ಈ ಸ್ಕಾಲರ್ಸ್ ಅಪ್ ಟು 80% ಅಂದರೆ ನಿಮ್ಮ ಒಂದು ಕೋರ್ಸ್ ಫೀಸ್ ಏನಿರ್ತದೆ ಅಲ್ಲಿ 80% ಸ್ಕಾಲರ್ಶಿಪ್ ಕೊಡ್ತಾರೆ. ನಿಮ್ಗೆ 1 ಲಕ್ಷ ಇದ್ದರೆ 80,000ವರೆಗೂ ಅಪ್ ಟು 10 to 1 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಅಂತ ಈ ಸ್ಕಾಲರ್ಶಿಪ್ ಕೊಡ್ತಿರುತ್ತೆ. ಈ ಸ್ಕಾಲರ್ಶಿಪ್ ಇನ್ನೂ ನಿಮ್ಮ ಬೆನಿಫಿಟ್ಸ್ ನೋಡಿಲ್ಲ ಅಂದರೆ ನೀವು ಬೇಗನೆ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಈ ಸ್ಕಾಲರ್ಶಿಪ್ ಬಗ್ಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ಬೇಗ ಹೋಗಿ ಸರ್ಚ್ ಮಾಡಿ. ಇದರ ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಏನೇನಿದೆ ಬೆನಿಫಿಟ್ಸ್, ಎಲಿಜಿಬಿಲಿಟಿ ನೋಡ್ಕೊಂಡಾದ್ರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ ನಾನು ಅಂಡರ್ ಗ್ರಾಜುಯೇಟ್ ತಗೋತೀನಿ. ನೀವು ಯಾಕಂದರೆ ಎಲ್ಲರೂ ಡಿಗ್ರಿ ಸ್ಟೂಡೆಂಟ್ಸ್ ಅದ್ರಾಗಿರ್ತೀರಾ. ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು ಫಸ್ಟ್ ಆಫ್ ಆಲ್ ಇಂಡಿಯನ್ ಸ್ಟೂಡೆಂಟ್ಸ್ ಆಗಿರಬೇಕು. ಖಂಡಿತ ಇಂಡಿಯನ್ ಸ್ಟೂಡೆಂಟ್ಸ್ ಆಗಿರ್ತೀರಾ. ನೀವು ಸ್ಟೂಡೆಂಟ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಲೈಕ್ BCA, BCom, BA, BSc, ಡಿಪ್ಲೊಮಾ. ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರೋ ನಡೀತದೆ. ಅಂಡರ್ ಗ್ರಾಜುಯೇಟ್ ಡಿಗ್ರಿ ಒಂದು ಕೋರ್ಸ್ ಅದು ತೊಗೊಂಡಿರ್ಬೇಕು. ಖಂಡಿತ ನೀವು ತೊಗೊಂಡಿರ್ತೀರಾ. ಅಟ್ಲೀಸ್ಟ್ 60% ಅದರಾಗಿರಬೇಕು. ನಿಮ್ಮ ಒಂದು ಪ್ರೀವಿಯಸ್ ಇಯರ್ದು ಅಂದರೆ ಪ್ರಿಸೀಡಿಂಗ್ ಕ್ಲಾಸ್ ಅಂದರೆ ನಿಮ್ಮ ಒಂದು ಈಗ ಏನು ಓದ್ತಿದ್ರೆ ಅಟ್ ಪ್ರೆಸೆಂಟ್ ಕ್ಲಾಸ್ದು ಅದರ ಹಿಂದಿನ ಸೆಮಿಸ್ಟರ್ ಅಂದರೆ ನೀವು ಒಂದು ಇಯರ್ ಓದ್ತಿದ್ರೆ ಅದ್ರ ಹಿಂದಿನ ಇಯರು, ನೀವು ಈ ಸೆಮ್ ಓದ್ತಿದ್ರೆ ಅದ್ರ ಹಿಂದಿನ ಸೆಮಿಸ್ಟರ್ ನೀವು ಏನಾಗಿರ್ಬೇಕು 60% ನಿಮ್ಮದು ಒಂದು ಪರ್ಸೆಂಟೇಜ್ ಆಗಿರಬೇಕು ಅಕಾಡೆಮಿಕ್ ಇಯರಲ್ಲಿ. ನೆಕ್ಸ್ಟ್ ನಿಮ್ಮದು ಅಕಾಡೆಮಿಕ್ ಇಯರ್ ಆಯಿತು, ಇಲ್ಲ ಪ್ರಿಸೀಡಿಂಗ್ ಸೆಮ್ ಅಂತ ಅಂದರೆ ಪ್ರೀವಿಯಸ್ ಸೆಮ್ದಾಯಿತು, ಒಂದು ಇಯರ್ದಾಯಿತು, ಇಲ್ಲ ಒಂದು ಸೆಮ್ದಾಯಿತು, ನಿಮ್ಗೆ 60% ಮಿನಿಮಮ್ ಇರಬೇಕಾಗುತ್ತೆ. ಆ್ಯನ್ಯುವಲ್ ಇನ್ಕಮ್ ಅಮೌಂಟು ನಿಮಗೆ 2.5 ಲ್ಯಾಕ್ ಈಕ್ವಲ್ ಇದ್ರು ಓಕೆ. ಅದಕ್ಕಿಂತ ಲೆಸ್ ದೆನ್ ಇದ್ದರೆ ತುಂಬಾ ಇಂಪಾರ್ಟೆಂಟು. ವೆರಿ ಅದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಯಾಕಂದರೆ ಅದ್ರ ಕೆಳಗಡೆ ಇದ್ದರೆ ಅಂದರೆ 2.5 ಲ್ಯಾಕ್ ಒಳಗಡೆ ಇದ್ದರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಇದಕ್ಕೆ ಎಲಿಜಿಬಿಲಿಟಿ ಆಗಿರ್ತೀರಾ. ನೀವೇನಾದರೂ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಎಜುಕೇಷನ್ ಫ್ರಮ್ ರೆಕಗ್ನೈಸ್ಡ್ ಕಾಲೇಜ್, ಯೂನಿವರ್ಸಿಟಿ, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ರೆಕಗ್ನೈಸ್ಡ್ ಕಾಲೇಜ್ ಆಗಿರುವಂಥ ಯೂನಿವರ್ಸಿಟಿ ಆರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾದಲ್ಲಿ ಮಾತ್ರ ಸ್ಟೂಡೆಂಟ್ಸು ಅಂಥ ಯೂನಿವರ್ಸಿಟಿ ಅಂಥ ಸ್ಟೂಡೆಂಟ್ಸ್ಗಳು ಮಾತ್ರ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟು, ನೀವೇನಾದರೂ ಈ ಒಂದು ಟಾಟಾ ಕ್ಯಾಪಿಟಲ್ ಆಲ್ರೆಡಿ ವರ್ಕ್ ಮಾಡ್ತಿರೋ ನಿಮ್ಮ ಡ್ಯಾಡಿ ವರ್ಕ್ ಮಾಡ್ತಿದ್ದಂದರೆ ಮತ್ತು ಈ ಬಡ್ಡಿ ಫಸ್ಟ್ ಸ್ಟಡಿ ಈ ಒಂದು ವೆಬ್ಸೈಟಲ್ಲಿ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ನೀವು ಇದಕ್ಕೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆದರೆ ಇರಲ್ಲ. ಓಕೆನಾ. ಇದಿಷ್ಟು ಬೆನಿಫಿಟ್ಸ್ ಬಂದುಬಿಟ್ರೆ ನೋಡ್ಬೋದು. ನಿಮಗೆ 60 to 80% ಇದ್ದರೆ ನಿಮಗೆ 12,000 ಅಂತ ಕೊಡ್ತಾರೆ. ನಿಮಗೆ ಅಂದರೆ ನಿಮ್ಮ ಏನು ಕೋರ್ಸ್ ಫೀಸಲ್ಲಿ ಇರುತ್ತಲ್ಲ ಅದರಲ್ಲಿ. ಓಕೆನಾ. ಟ್ಯೂಷನ್ ಫೀಸ್ ಇಲ್ಲ ಕೋರ್ಸ್ ಫೀಸಲ್ಲಿ ಏನಿರುತ್ತೆ ಅಲ್ಲಿ 12,000 ಕೊಡ್ತಾರೆ. ಅಂದರೆ ಇದಕ್ಕಿಂತ ಜಾಸ್ತಿ ಹೋಗುತ್ತೆ, ಕಡಿಮೆ ಆಗಲ್ಲ. ಓಕೆನಾ. ನಿಮ್ದು 80 to 90% ಇದೆ. ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆದಂಗೆಲ್ಲ ಸ್ಕಾಲರ್ಶಿಪ್ ಜಾಸ್ತಿ ಆಗ್ತಾ ಹೋಗ್ತೇನೆ. ಅದೇ ನೋಡಿ, ನಿಮಗೆ ಅಪ್ ಟು 91 ಇತ್ತು ಅಪ್ ಆಗುತ್ತೆ ಅಂದರೆ ನಿಮ್ಗೆ 18,000. ಅಂದರೆ ನಿಮ್ಮ ಕೋರ್ಸ್ ಫೀಸ್ 1 ಲ್ಯಾಕ್ ಇದ್ದರೆ ನಿಮ್ಗೆ 80,000 ಈ ಥರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟು. ಡಾಕ್ಯುಮೆಂಟ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಒಂದು ಫಸ್ಟ್ನೇದು ಫೋಟೋ ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ತೊಗೊಂಬಿಡಿ. ಎಕ್ಸಾಂಪಲ್ ಯಾಕಂದರೆ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಫಾರ್ ಅಪ್ಲಿಕೆಂಟು. ನೀವು ಏನು ಅಪ್ಲೈ ಮಾಡ್ತೀರಾ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ. ನೆಕ್ಸ್ಟ್ ಒಂದು ಇನ್ಕಮ್ ಪ್ರೂಫು ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿ ಅಂದರೆ ಅಫಿಷಿಯಲಿ ಆ ಸರ್ಟಿಫಿಕೇಟ್ ಅಂತ ಗೌರ್ಮೆಂಟಿಂದ ಅಥರೈಸ್ಡ್ ಆಗಿರುವಂಥ ಒಂದು ಇನ್ಕಮ್ ಪ್ರೂಫ್ ಅದ ಇರಬೇಕಾಗಿರುತ್ತೆ. ಇಲ್ಲೊಂದು ಸ್ಯಾಲ್ರಿ ಸ್ಲಿಪ್ ಇದ್ರೂ ನಡೀತದೆ. ನೆಕ್ಸ್ಟು ಪ್ರೂಫ್ ಆಫ್ ಅಡ್ಮಿಷನ್ಸ್ ಅಂದರೆ ನೀವು ರೆಕಗ್ನೈಸ್ಡ್ ಕಾಲೇಜಿಂದ ಇನ್ಸ್ಟಿಟ್ಯೂಟಿಂದ ನೀವು ಅಡ್ಮಿಷನ್ ಆಗಿ ನನಗೆ ಒಂದು ಪ್ರೂಫ್ ಬೇಕಾಗುತ್ತೆ. ಅದೇ ಎಕ್ಸಾಂಪಲ್ ನೀವು ಕಾಲೇಜ್ ID ಕಾರ್ಡ್ ಅದು ನಡೀತದೆ, ಇಲ್ಲ ಬೋನಫೈಡ್ ಸರ್ಟಿಫಿಕೇಟ್ ಅದು ನಡೀತದೆ. ಇದನ್ನು ಹಾಕಿದ್ರೆ ಅಪ್ಲೈ ಮಾಡೋಕ್ಕೆ ನಡೀತದೆ. ಓಕೆನಾ. ಇನ್ಸ್ಟಿಟ್ಯೂಟ್ ID ಕಾರ್ಡ್ ಅಂದ್ರೆ ನಡೀತದೆ. ಇಷ್ಟು ಕರೆಂಟ್ ಅಕಾಡೆಮಿಕ್ ಇಯರ್ ಫೀ ರಿಸಿಪ್ಟ್ ಅಂದರೆ ನೀವು ಈಗ ಅಟ್ ಪ್ರೆಸೆಂಟ್ ಯಾವ ಇಯರ್ ಓದ್ತಿದೆ ಆ ಇಯರ್ದು ನಿಮ್ಮದು ಫೀ ರಿಸಿಪ್ಟ್ ಆದರೆ ಅಪ್ಲೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಸ್ಕಾಲರ್ಶಿಪ್ ಅಪ್ಲಿಕೆಂಟ್ಸ್ ನೋಡಿ, ಅಂದರೆ ನಿಮಗೆ ಯಾವ ಥರ ಬ್ಯಾಂಕ್ ಪಾಸ್ ಬೇಕಂದ್ರೆ ನೀವು ಯಾರು ಅಪ್ಲೈ ಮಾಡ್ತೀವಿ ಅವ್ರದ್ದೇ ಅಪ್ಲಿಕೆಂಟ್ದೇ ಒಂದು ಈ ಒಂದು ಬ್ಯಾಂಕ್ ಡೀಟೇಲ್ ಅಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹತ್ರ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಮಾರ್ಕ್ಸ್ ಶೀಟ್ ಆರ್ ಗ್ರೇಡ್ ಅಂದರೆ ಒಬ್ಬರು ಮಾರ್ಕ್ಸ್ ಶೀಟ್ ಕೊಡ್ತಾರೆ, ಒಬ್ಬರಿಗೆ ಗ್ರೇಡ್ ಕಾರ್ಡ್ ಕೊಡ್ತಿರ್ತಾರೆ. ಅದು ಪ್ರಿಸೀಡಿಂಗ್ ಕ್ಲಾಸ್ ಅಂದರೆ ಪ್ರೀವಿಯಸ್ ಸೆಮ್ದು ಪ್ರೀವಿಯಸ್ ಇಯರ್ ಆಯಿತಾ. ನಿಮ್ದು ಇಯರ್ ವೈಸ್ ಇದ್ದರೆ ಪ್ರೀವಿಯಸ್ ಇಯರ್, ಅದು ಸೆಮ್ ವೈಸ್ ಇದ್ದರೆ ನಿಮ್ಮ ಪ್ರೀವಿಯಸ್ ಸೆಮ್ದು ಆ ಮಾರ್ಕ್ಸ್ ಶೀಟ್ ಆದರೆ ಇರಬೇಕಾಗುತ್ತೆ. ನಿಮ್ದು ಏನಾದರೂ ಡಿಸಬಿಲಿಟಿ ಆರು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಎಕ್ಸಾಂಪಲ್ ಈಗ SC ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ನಿಮ್ಗೆ ಯಾಕಂದರೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಜಾಸ್ತಿ ನೀವು ಮುಂದೆ ಹೋಗ್ಬೋದು. ನೆಕ್ಸ್ಟ್ ಡಿಸಬಿಲಿಟಿ ಅಂದರೆ ನಿಮ್ಗೆ ಏನಾದರೂ ಇದ್ದರೆ ಎಕ್ಸಾಂಪಲ್ ಅದಕ್ಕೆ UD ID ಕಾರ್ಡ್ ಅಂತ ಇರುತ್ತೆ, ಅದು ಕೂಡ ನೀವು ಆ ಒಂದು ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ಬೋದು. ಇಫ್ ಅಪ್ಲಿಕೇಬಲ್ ಇದೆ ಮ್ಯಾಂಡೇಟರಿ ಅಲ್ಲ. ಓಕೆನಾ. ಇಷ್ಟು ಡಾಕ್ಯುಮೆಂಟ್ಸು ಮತ್ತು ಬೆನಿಫಿಟ್ಸ್ನ ನೀವು ಮತ್ತು ಎಲಿಜಿಬಿಲಿಟಿನ ನೆನ್ಪಿಟ್ಕೊಂಡು ಅಪ್ಲೈ ನಾವು ಅಂತ ಇರುತ್ತೆ. ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಆಗೋದು. ಓಕೆನಾ. ಇದಿಷ್ಟು ಮತ್ತು ವೆರಿ ಇಂಪಾರ್ಟೆಂಟು. ಇನ್ನೊಂದು ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ಬಿಡ್ತಾರೆ ನಿಮಗೆ. ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇನ್ನೊಂದು ಇಂಪಾರ್ಟೆಂಟ್, ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಸಾಕಷ್ಟು ಜನ ಮಿಸ್ ಮಾಡ್ತಾರೆ ನೋಡಿ. ಇಲ್ಲಿ ಪ್ಲೀಸ್ ಫಿಲ್ ದ ಅಪ್ಲಿಕೆಂಟ್ ಫಾರ್ಮ್ ಬಿಲೋ ವಿತ್ ದ ಕರೆಕ್ಟ್ ಇನ್ಫಾರ್ಮೇಷನ್ಸ್ ಟು ಬೆಸ್ಟ್ ಫಾರ್ ಯುವರ್ ನಾಲೆಜ್, ಬೆಸ್ಟ್ ಆಫ್ ಯುವರ್ ನಾಲೆಜ್. ದೇರ್ ಆರ್ ಸರ್ಟನ್ ಫೀಲ್ಡ್ ಇನ್ ದ ಅಪ್ಲಿಕೆಂಟ್ಸ್ ಫಾರ್ಮ್ ವೇರ್ ದ ಡೇಟಾ ಆರ್ ಇನ್ಫಾರ್ಮೇಷನ್ ಒನ್ ಸೆಂಟರ್ ಕೆನಾಟ್ ಬಿ ಚೇಂಜ್ಡ್ ಆರ್ ಡಿಲೀಟ್ ಆರ್ edit after the clicking save now button. ಓಕೆನಾ. therefore you need to very careful before the final submissions of the application for all the best ಹೇಳ್ತಿದ್ದಾರೆ. ನೀವು ಏನಾದರೂ ಅಪ್ಲಿಕೇಶನ್ಸ್ ನೀವು ಫಿಲ್ ಮಾಡಬೇಕಾದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ಸು ಕರೆಕ್ಟ್ ನಾಲೆಜ್ ಇಟ್ಕೊಂಡು ಫಿಲ್ ಮಾಡಿ. ನಿಮ್ಗೆ ಏನಾದರೂ ಒಂದು ಸಾರಿ ನೀವು ಚೇಂಜ್ ಮಾಡಿದ್ರೆ ಅಂದರೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಏನು ಎಡಿಟ್ ಮಾಡೋಕ್ಕಲ್ಲ, ಚೇಂಜ್ ಮಾಡೋಕ್ಕಲ್ಲ, ಡಿಲೀಟ್ ಮಾಡೋಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಇದಿಷ್ಟು ತುಂಬಾ ಫೈನಲ್ ಸಬ್ಮಿಷನ್ ಆಗಿದ್ಮೇಲೆ ನೀವು ಏನೇನು ಮಾಡೋಕ್ಕಲ್ಲ ಆಯಿತಾ. ಅದಕ್ಕೆ ವೆರಿ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿ ತುಂಬ ಚಾನ್ಸಸ್ ಇರುತ್ತೆ. ಈ ಥರ ನೀವು ಏನಾದರೂ ಮಿಸ್ಟೇಕ್ ಆಗಿ ವಿತೌಟ್ ನಾಲೆಡ್ಜ್
ಏನಿಲ್ಲ ಹಾಕಕ್ಕೆ ಹೋದರೆ ನಾ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ಸ್ ಹಾಕೋದು ಕೂಡ ತಿಳಿಸ್ಕೊಡ್ತೀನಿ ಆಯಿತಾ. ಇದಿಷ್ಟು ಈ ಒಂದು ಸ್ಕಾಲರ್ಶಿಪ್ ರಿಲೇಟೆಡು. ಇನ್ನೂ ಎಷ್ಟೋ ಒಂದು ಸೆಕೆಂಡ್ ಟೈಮ್ ಇದನ್ನು ವೀಡಿಯೋ ಮಾಡ್ತೀನಿ. ಇನ್ನೂ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಆದಷ್ಟು ಹತ್ರನೇ ಇದೆ. ಇನ್ನೇನು ಫೆಬ್ರವರಿ 15 ಒಳಗಡೆ ಬಂದುಬಿಟ್ರೆ ಆದಷ್ಟು ಅಪ್ಲೈ ಮಾಡೋಕ್ಕೆ. ಇನ್ನು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋಂಥ ತುಂಬ ಚಾನ್ಸ್ ಕಡಿಮೆ. ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಕಸ್ಮಾತ್ ಹತ್ರ ಬಂದರೆ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಏನು ಟೈಮ್ ಇದೆ ಇವಾಗ ಆದಷ್ಟು ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟಾಗ ಯಾವ ಥರ ರಿಸಲ್ಟ್ ಚೆಕ್ ಮಾಡೋಕ್ಕೆ ರಿಸಲ್ಟ್ ಲಿಂಕು ಎಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈಗ ಅಟ್ ಪ್ರೆಸೆಂಟ್ ಅಪ್ಲೈ ಮಾಡಿ. ರಿಸಲ್ಟ್ ಬಿಟ್ಟಾಗ ರಿಸಲ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಹಾಕಿದರೆ ನಿಮಗೆ ರಿಸಲ್ಟ್ ಲಿಂಕ್ ಸಮೇತ ಸಿಗುತ್ತೆ. ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಯಾರ್ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಒಂದು ಸರಿ ಸೆಲೆಕ್ಟ್ ಆದರೆ ನಿಮಗೆ ಎಂಟೈರ್ 4 ಇಯರ್ವರೆಗೂ ಬರುತ್ತೆ ಅಂತ ಹೇಳಿದ್ದೀನಿ. ಇದಿಷ್ಟು ಈ ಸ್ಕಾಲರ್ಶಿಪ್ ರಿಲೇಟೆಡ್ ಆದ ಇನ್ಫಾರ್ಮೇಷನ್ ಆಗಿತ್ತು. ಈ ಥರ ಬೇರೆ ಸ್ಕಾಲರ್ಶಿಪ್ ಸಾಕಷ್ಟು ಸಿಗ್ತಿರ್ತವೆ. ಎಕ್ಸಾಂಪಲ್ ಈಗ ನಂದೇ ನೋಡ್ಬೋದು, ನಿಮಗೆ ಇಲ್ಲೇ ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಇಲ್ಲ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಎಷ್ಟು ಸ್ಕಾಲರ್ಶಿಪ್ ಅಂದರೆ ಅವಾರ್ಡೆಡ್ ಆಗಿದೆ ಅಂದರೆ ನೋಡ್ಬೋದು. ನಿಮಗೆ 50,000 1.5 ಲ್ಯಾಕ್ ರುಪೀಸ್ ಇಲ್ಲೇ ಆಯಿತು. ಈ ಥರ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಒಳ್ಳೆ ನಾಲೆಡ್ಜ್ ಇರೋ ಹತ್ರ ಗೈಡೆನ್ಸ್ ತೊಗೊಂಡು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಸ್ಕಾಲರ್ಶಿಪ್ 100% ಅವಾರ್ಡ್ ಆಗುತ್ತೆ. ಇದಿಷ್ಟು ಇಲ್ಲಿವರೆಗೂ ಕೊಟ್ಟಿರೋ ಇನ್ಫಾರ್ಮೇಷನ್. ಇನ್ನು ಬೇರೆ ಬೇರೆ ಸ್ಕಾಲರ್ಶಿಪ್ ನೋಡ್ಬೋದು. ನಿಮಗೆ ಎಷ್ಟೊಂದು ಸ್ಕಾಲರ್ಶಿಪ್ ಇದ್ದಾವೆ. ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಬೇಕು. ಇದಿಷ್ಟು ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದು. ಆಮೇಲೆ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.